ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕನ್ಯಾ ರಾಶಿಯವರ ಮಾರ್ಚ್ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾಯಿದ್ದೀನಿ. ಈ ರೀಡಿಂಗ್ ನಿಮಗೆ ಅನ್ವೇಷಿಸಿದ್ರೆ ರೆಸೊನೇಟ್ ಆಗಿ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ. ಇನ್ನು ಕನ್ಯಾ ರಾಶಿಯವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಫಸ್ಟ್ ಕಾರ್ಡ್ ನೈಟ್ ಆಫ್ ಶಾರ್ಟ್ಸ್ ಬಂದಿದೆ, ಸೆಕೆಂಡ್ ನನಗೆ 8 ಆಫ್ ಶಾರ್ಟ್ಸ್ ಬಂದಿದೆ. ರೆಡಿ ಟು ಓಪನ್ ಸ್ಲೈಟ್ಲಿ ಅಂತ ಅನಿಸುತ್ತೆ. ಲೈಕ್ ನಿಧಾನವಾಗಿ, ಮೇ ಬಿ ನೀವು ಫ್ರೆಂಡ್ಸ್ ಥರ ಇದ್ದರೂ ನಿಧಾನವಾಗಿ ಯಾರೋ ಓಪನ್ ಅಪ್ ಆಗ್ತಾ ಇದ್ದಾರೆ ಅಂತ ಕಾರ್ಡ್ ಹೇಳ್ತಾ ಇದ್ದಾರೆ. ಇನ್ವಾಲ್ವಿಂಗ್ ಸಮಥಿಂಗ್ ನಾಟ್ ಇನ್ವಾಲ್ವಿಂಗ್, ಮುಂಚೆ ಇರೋ ಫೀಲ್ಗೂ ಇವಾಗಲೂ ತುಂಬಾ ಡಿಫ್ರೆನ್ಸ್ ಅಂತ ಅನಿಸ್ಬೋದು ನಿಮಗೂ ಅದರ್ ಪರ್ಸನ್ಗೂ. ಸಮ್ಟೈಮ್ಸ್ ದೇ ಫೀಲ್ ಲೆಟ್ ಇಟ್ ಗೋ ಅನ್ನುವಂತ ಅನಿಸುತ್ತೆ. ಅಂದರೆ ನಿಮಗೂ ಅನ್ನಿಸ್ಬೋದು ಆ ಕಡೆಯಿಂದ ಯಾವುದೇ ಓಪನ್ ಅಪ್ ಇಲ್ಲ, ರೆಸ್ಪಾನ್ಸ್ ಬರ್ತಾ ಇಲ್ಲ, ಯಾವುದೇ ಎಫರ್ಟ್ ಇಲ್ಲ ಅಂತ. ದೇ ಕಮ್ಮಿಂಗ್ ಫ್ರಮ್ ಮೆಂಟಲ್ ಏನು ಹೇಳ್ತೀವಿ ನಾವು, ಸ್ಟ್ರೆಸ್ ಅಂತ ಹೇಳ್ಬೋದು, ಸಫರಿಂಗ್ ಅಂತ ಹೇಳ್ತೀವಿ ನಾವು. ನೀವು ಅದರ್ ಪರ್ಸನ್ ಐ ಡೋಂಟ್ ನೋ, ತುಂಬ ಸಫರಿಂಗ್, ತುಂಬಾ ಥಿಂಕಿಂಗ್ ಇದೆ ಮೆಂಟಲಿ ಅಂತ ಹೇಳ್ಬೋದು. ಟ್ರೈಯಿಂಗ್ ಟು ಟೇಕ್ ಪ್ರಾಕ್ಟಿಕಲಿ ಥಿಂಕ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ನೀವು ಅದರ್ ಪರ್ಸನ್ನು. ಥರ್ಡ್ ಕಾರ್ಡ್ ನನಗೆ 7 ಆಫ್ ಪೆಂಟಿಕಲ್ಸ್ ಬಂದಿದೆ, ಫೋರ್ತ್ 5 ಆಫ್ ಪೆಂಟಿಕಲ್ಸ್ ಬಂದಿದೆ, ಫಿಫ್ತ್ ಕ್ವೀನ್ ಆಫ್ ಸಾರ್ಟ್ಸ್ ಬಂದಿದೆ, ಹೈ ಪ್ರಿಸ್ಟೆಸ್ ಕೂಡ ಕಾರ್ಡ್ ಬಂದಿದೆ. ತುಂಬ ಇಂಪಲ್ಸಿವ್ ಎನರ್ಜಿ ಇದೆ ಅಂತ ಹೇಳ್ಬೋದು ನಿಮ್ಮದು ಅದರ್ ಪರ್ಸನ್ನು. ಸ್ಪಿರಿಚುವಲ್ ಪಾತ್ ಅಂತ ಹೇಳ್ತೀವಿ, ಇಬ್ಬರಲ್ಲೊಬ್ಬರು ಸ್ಪಿರಿಚುವಾಲಿಟಿ ಬಗ್ಗೆ, ದೇವ್ರ ಬಗ್ಗೆ ಮುಂಚೆ ಇರಲಿಲ್ಲ. ಬಟ್ ಇನ್ ಕೇಸ್ ಕೆಲವ್ರಿಗೆ ನಾನು ಹೇಳ್ತೀನಿ, ಎಲ್ರಿಗೂ ಅನ್ವಯಿಸಲ್ಲ, ಕೆಲವ್ರಿಗೆ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ತಾ ಇರ್ಬೋದು ಯಾರಾದರೂ, ನೀವು ಅದರ್ ಪರ್ಸನ್ನು ಅಂತ ಅನಿಸುತ್ತೆ. ವೈಸ್ ವರ್ಸ ರೀಡಿಂಗ್ ಇದು. ಸಮ್ಟೈಮ್ಸ್ ಏನೋ ನನ್ನ ಪಾಪದವರು, ನಾನು ತುಂಬಾ ಏನು ಹೇಳ್ತೀನಿ ಇನ್ನೋಸೆಂಟು, ನನ್ನ ಜೊತೆನೇ ಈ ಥರ ಆಗುತ್ತೆ ಅಂತ ಸುಮ್ಮನೆ ವಿಕ್ಟಿಮ್ ಕಾರ್ಡ್ ಅಂತ ಹೇಳ್ತೀವಲ್ವ ಆ ಥರ. ಮೇ ಬಿ ನೀವು ಅದರ್ ಪರ್ಸನ್ನು, ಐ ಡೋಂಟ್ ನೋ, ಸಮ್ ಒನ್ ಈಸ್ ಕನೆಕ್ಟೆಡ್ ಟು ಸಮ್ ಪೀಪಲ್. ಥರ್ಡ್ ಪಾರ್ಟಿ ಎನರ್ಜಿ ಇದೆ ಇಲ್ಲ ಅಂತ ಹೇಳ್ಬೋದು. ಏಸ್ ಆಫ್ ಕಪ್ಸ್ ಮತ್ತು ಕ್ವೀನ್ ಆಫ್ ವಾಂಡ್ಸ್ ಇದೆ. ಇವೆಂಚುಲಿ ಏನಂದರೆ, ಇನ್ ಕೇಸ್ ನಿಮ್ದು ಯಾವ್ದಾದ್ರು ಸಪ್ರೇಷನ್ ಅಥವಾ ಬ್ರೇಕಪ್ ಆಗಿದ್ದರೆ ಎಕ್ಸ್ಬ್ಯಾಕ್ ಆಗೋ ಚಾನ್ಸಸ್ ತುಂಬಾ ಇದೆ. ಇವೆಂಚುಲಿ ಆ ಪರ್ಸನ್ಗೆ ಅರ್ಥ ಆಗುತ್ತೆ ಯು ಆರ್ ದಿ ಒನ್ ಅಂತ. ಆ ವ್ಯಕ್ತಿ ಮತ್ತೆ ನಿಮ್ಮ ಲೈಫಲ್ಲಿ ಬರ್ಬೋದು. ಇನ್ನೂ ಕೆಲವ್ರಿಗೆ ಏನು ಹೇಳ್ತೀನಿ ಅಂದರೆ, ಆಲ್ರೆಡಿ ನೀವು ಮ್ಯಾರಿಡ್ ಆಗಿದ್ದರೂ ಕೂಡ ಆ ವ್ಯಕ್ತಿ ಲೈಫಲ್ಲಿ ಯಾರಾದರೂ ಇರ್ಬೋದು. ಮೀನ್ಸ್ ಇತ್ತೀಚೆಗೆ ಅವ್ರಿಗೆ ಅನ್ಸೋಕ್ಕೆ ಸ್ಟಾರ್ಟ್ ಆಗಿರ್ಬೋದು ಯಾಕಾದರೂ ಮದುವೆ ಆದ್ನ ಅಂತ. ಆ ಥರ ಕಾಂಬಿನೇಷನ್ ಆಫ್ ಎನರ್ಜೀಸ್ ಕಾಣಿಸ್ತಾ ಇದೆ ಇಲ್ಲಿ ನನಗೆ. ಇನ್ನು ಕೆಲವ್ರಿಗೆ ನಾನು ಏಸ್ ಆಫ್ ಕಪ್ಸ್ ಅಂದರೆ, ಇನ್ ಕೇಸ್ ನೀವು ನೋ ಕಾಂಟ್ಯಾಕ್ಟಲ್ಲಿದ್ದರೆ, ದೂರ ಇದ್ದರೆ, ಸಮ್ ಒನ್ ಎಸ್ ಟ್ರೈಯಿಂಗ್ ಸೋ ಮಚ್ ಹಾರ್ಡ್ ವರ್ಕ್ ಅಂತ ಹೇಳ್ಬೋದು. ತುಂಬಾ ಹಾರ್ಡ್ ವರ್ಕ್ ಮಾಡಿ ಟ್ರೈ ಮಾಡ್ತಾ ಇದ್ದಾರೆ ಮೂವ್ ಆನ್ ಆಗೋಕ್ಕೆ, ಸ್ಪಿರಿಚುವಲ್ ಪಾತಲ್ಲಿ ಹೋಗೋಕ್ಕೆ, ಗುರುಗೆ ಯಾರಿಗೋ ಕನೆಕ್ಟ್ ಆಗಿಬಿಟ್ಟು ದೇ ಆರ್ ಟ್ರೈಯಿಂಗ್ ದೇರ್ ಬೆಸ್ಟ್ ಅಂತ ಹೇಳ್ಬೋದು. ಅಥವಾ ಈ ಸಿಚುವೇಷನಲ್ಲಿ ನೀವು ಇರ್ಬೋದು, ನೀವು ಟ್ರೈ ಮಾಡ್ತಾ ಇರ್ಬೋದು. ವಾಚಿಂಗ್ ಫ್ರಮ್ ಎ ಡಿಸ್ಟೆನ್ಸ್ ಅಂತ ಹೇಳ್ತೀವಿ, ಸ್ಪೈಯಿಂಗ್ ಆನ್ ಈಚ್ ಅದರ್ ಅಂತಲೂ ಹೇಳ್ಬೋದು. ಇನ್ನೂ ಕೆಲವರು ಬಿಟ್ಟಿದ್ದೀನಿ, ನಾನು ಮೂವ್ ಆನ್ ಆಗಿದ್ದೀನಿ ಅಂತ ಹೇಳಿದರು, ಯಾವಾಗಲೂ ತಲೆಯಲ್ಲಿ ಅದೇ ಓಡ್ತಾ ಇರುತ್ತೆ, ಅವ್ರ ಬಗ್ಗೆನೇ ಥಿಂಕ್ ಮಾಡ್ತಾ ಇರ್ತೀರ ಅಂತಲೂ ಕಾರ್ಡ್ಸ್ ಹೇಳ್ತಾ ಇದೆ. ದೇರ್ ಮಸ್ಟ್ ಬಿ 9 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ 9 to 5 ಜಾಬ್ ಇರ್ಬೋದು. 9 ಆಫ್ ಪೆಂಟಿಕಲ್ಸ್ ಇಟ್ಸ್ ಎ ಸಿಂಗಲ್ ಪರ್ಸನ್ನ ರೀಪ್ರೆಸೆಂಟ್ ಮಾಡೋದ್ರಿಂದ ನೀವು ಅದರ್ ಪರ್ಸನ್ನು ಸಿಂಗಲ್ಲೂ ಕೂಡ ಸದ್ಯಕ್ಕೆ ಆಗಿರ್ಬೋದು. ಬಟ್ ಕ್ವೀನ್ ಆಫ್ ವಾಂಡ್ಸ್ ಇರೋದ್ರಿಂದ ತುಂಬಾ ಡಾಮಿನೇಟಿಂಗ್ ಎನರ್ಜಿ ಇದೆ ಅಂತ ಹೇಳ್ತೀನಿ ನಾನು. ಅದು ಅವ್ರ ತಾಯಿ ಅಥವಾ ಸಿಬ್ಲಿಂಗ್ಸ್ ಆಗಿರ್ಬೋದು. ಇತ್ತೀಚೆಗೆ ನೀವು ಮದುವೆ ಆಗಿದ್ದರೆ ಯು ಕ್ಯಾನ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರ್ಬೋದು, ಎಲ್ಲನೂ ನನಗೆ ಗೊತ್ತಾಗಬೇಕು, ಎಲ್ಲನೂ ನಾನು ಹೇಳ್ದಂಗೆ ನಡ್ಕೊಳ್ಬೇಕು, ಆಗಬೇಕು ಅನ್ನೋ ಒಂದು ಎನರ್ಜಿ ಇದೆ ನಿಮ್ಮ ಮನೇಲೂ ಅವ್ರ ಮನೇಲೂ. ಐ ಡೋಂಟ್ ನೋ. ಕ್ವೀನ್ ಆಫ್ ವಾಂಡ್ಸ್ ಈಸ್ ಯಾವಾಗಲೂ ಚೇರ್ ಮೇಲೆ ಕುಂತ್ಕೊಂಡು, ಬೆಡ್ ಮೇಲೆ ಕುಂತ್ಕೊಂಡು ರೆಸ್ಟಿಂಗ್ ಎನರ್ಜಿ ಅಂತ ಹೇಳ್ಬೋದು. ಸೊ ಸದ್ಯಕ್ಕೆ ಏನಾದರೂ ಸರ್ಜರಿ, ಆಕ್ಸಿಡೆಂಟ್ಸ್, ಕೈ ಮುರಿಯೋದು, ಕಾಲು ಮುರಿಯೋದು ಕೂಡ ಅವ್ರಿಗೆ ಆಗಿರ್ಬೋದು. ಆ ಥರ ವ್ಯಕ್ತಿಯಿಂದ ನಿಮ್ಮ ಲೈಫಲ್ಲಿ ತೊಂದರೆ ಇರ್ಬೋದು ಅಂತಲೂ ಕಾರ್ಡ್ಸ್ ಹೇಳುತ್ತೆ. ನಿಮಗೇನಾದರೂ ಆಪ್ಷನ್ ಸಿಕ್ಕರೆ ದೂರ ಹೋಗಿ, ಎಲ್ಲಾದರೂ ರೀಲೊಕೇಟ್ ಆಗಿ ದೂರ ಇರ್ತೀವಂದರೆ ಗೋ ಹೆಡ್ ಅಂತ ಹೇಳ್ತೀನಿ. ಇನ್ ಕೇಸ್ ನೀವು ಇವಾಗ ಸಮ್ಟೈಮ್ ಹೊಸದಾಗಿದೆ, ಸರಿ ಹೋಗ್ತಾರೆ, ಮುಂಚೆಯಿಂದನೂ ಪೇರೆಂಟ್ಸ್ಗೆ ಅವ್ರಿಗೆ ಅಟ್ಯಾಚ್ ಆಗಿದ್ದಾರೆ, ಇಲ್ಲ ಜಸ್ಟ್ ಅಂಡರ್ಸ್ಟ್ಯಾಂಡ್ ಅಂತ ಅಂದ್ಕೊಂಡು ಇರ್ತೀನಿ ಅಂದರೆ ಇಟ್ ಮಟ್ ಬಿ ಮುಂದೆ ತುಂಬಾ ಸಪ್ರೇಷನ್, ಅವರಿಂದ ತೊಂದರೆ ಆಗ್ಬೋದು, ನಿಮಗೆ ಏನಾದರೂ ಮಧ್ಯೆ ತಂದಿಡ್ಬೋದು ಅಂತ ನಾನು ಹೇಳ್ತೀನಿ. ಈ ಥರ ನಾನು ಯಾರಿಗೂ ಹೇಳಲ್ಲ, ಬಟ್ ಸ್ಟಿಲ್
ತುಂಬಾ ಸ್ಟ್ರಾಂಗಾಗಿ ಆ ಎನರ್ಜೀಸ್ ಪಾಪಪ್ ಆಗ್ತಾ ಇರೋದ್ರಿಂದ ಹೇಳ್ತಾ ಇದ್ದೀನಿ. ಇನ್ ಕೇಸ್ ನಿಮಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕಾಗಿದ್ದರೆ ಪರ್ಸ್ನಲ್ ರೀಡಿಂಗ್ ಅಂತ ಕಮೆಂಟ್ ಮಾಡಿ, ಖಂಡಿತ ನಾನು ರೆಸ್ಪಾನ್ಸ್ ಮಾಡ್ತೀನಿ. ಸೊ ಅದರದ್ದೇ ಆ ಚಾರ್ಜಸ್ ಕೂಡ ಇರುತ್ತೆ. ಸೊ ರೀಡಿಂಗ್ ಲೇಟ್ ಆಯಿತು, ಸಾರಿ ಕೇಳ್ತೀನಿ. ಬಿಕಾಸ್ ಐ ಆಮ್ ಸೋ ಮಚ್ ಬ್ಯುಸಿ ಅಂತ ಹೇಳ್ತೀನಿ. ತುಂಬ ಎಮರ್ಜೆನ್ಸಿ ರೀಡಿಂಗ್ಸ್ ಬರುತ್ತೆ ನನಗೆ. ಸೊ ಅದನ್ನು ಮಾಡದೇ ಇರೋಕ್ಕಾಗಲ್ಲ, ಇದನ್ನು ಬಿಡೋಕ್ಕೂ ಆಗಲ್ಲ. ತುಂಬ ಜನ ವೇಟ್ ಮಾಡ್ತಾ ಇದ್ದೀರಾ ಅಂತ ಗೊತ್ತು. ಇನ್ನೊಂದು ಸರ್ತಿ ಸಾರಿ ಕೇಳ್ತೀನಿ. ಥ್ಯಾಂಕ್ ಯು.